ಹೇಗಿದೆ ಮೇಡಮ್ ಮೂವಿ? ಇಷ್ಟ ಆಯ್ತಾ? ಸೊ ಜಾತಿ ಬಗ್ಗೆ ಏನು ಹೇಳ್ಬಾರ್ದಂತ ಸ್ವಲ್ಪ ಇಷ್ಟ ಆಯಿತು ಅಷ್ಟೇ. ಹೇಗಿದೆ ಸರ್ ಮೂವಿ? ಇಷ್ಟ ಆಗೈತೆ ಸರ್. ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಪಿಕ್ಚರ್ ಸೂಪರ್ ಆಗಿದೆ. ಸೂಪರ್ ಸರ್. ಡ್ಯಾನ್ಸ್ ಎಲ್ಲ ಸೂಪರ್ ಆಗಿದೆ. ಸರ್ ಹೇಗಿದೆ ಮೂವಿ? ಸೂಪರ್ ಆಗಿದೆ ಸರ್. ಸರಿಗಿದೆ ಮೂವಿ. ಇಷ್ಟ ಆಯ್ತಾ? ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಚೆನ್ನಾಗಿದೆ. ಓಕೆ. ನನಗೆ ಗೊತ್ತಾಯ್ತು ಹೀರೋಯಿನ್ ತುಂಬ ಚೆನ್ನಾಗಿ ಕಾಣ್ತಾರೆ. ಹೀರೋಯಿನ್ ತುಂಬ ಚೆನ್ನಾಗಿದೆ ಸರ್. ಸಿನಿಮಾದಲ್ಲಿ ಏನು ಇಷ್ಟ? ಸೂಪರ್ ಇದೆ ಸರ್. ಸಿನಿಮಾ ಇಷ್ಟ ಆಗಿದೆ ಸರ್. ಸಾಂಗು ಎಲ್ಲ ಇಷ್ಟ ಆಗಿದೆ. ಫೈಟು, ಡ್ಯಾನ್ಸು, ಹೋಲ್ಸೇಲ್ ಆ್ಯಕ್ಟಿಂಗು ಸೂಪರ್ ಆಗಿದೆ ಸರ್. ಸೂಪರ್ ಸರ್. ಫೈಟ್ ಮಸ್ತ್ ಆಯ್ತು. ಫೈಟು, ಡ್ಯಾನ್ಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನಾವು ಇವತ್ತು ಅನಾಥ ಸಿನಿಮಾ ನಮ್ಮದು ರಿಲೀಸ್ ಆಯಿತು. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಈ ಸಿನಿಮಾ ನಾವು ಆಲ್ಮೋಸ್ಟ್ ಮಾಡಿ ಒಂದು 4 years ಆಯಿತು. ರಿಲೀಸ್ ಇವತ್ತು ಮಾಡಿದ್ದೀವಿ. ಆ್ಯಂಡ್ ಡೈರೆಕ್ಟರ್ ಬಂದು ಅಣ್ಣಾ ಸೇಠ್ ಅಂತ, ಆ್ಯಂಡ್ ಹೀರೋ ಬಂದು ಇಂದ್ರ ಅವರು. ಮೂವಿ ಒಂಥರ ಎಲ್ಲ ಏನೋ ರೆಸ್ಪಾನ್ಸ್ ನಾನು ಕೇಳಿದಾಗ ಎವ್ರಿಬಡಿ ವರ್ ಅಪ್ರಿಷಿಯೇಟಿಂಗ್. ಎಲ್ಲ ಆರ್ಟಿಸ್ಟ್ನೂ ಕೂಡ ಇಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಮೇಕಿಂಗ್ ವೈಸ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು. ಸೊ ಎಸ್, ಈ ಸಿನಿಮಾದಲ್ಲಿ ನಾನು ಕಾಲೇಜ್ ಗರ್ಲ್ ಒಂದು ಪಾತ್ರನ ಮಾಡಿದ್ದೀನಿ. ಒಂಥರ ಬಬ್ಲಿ ಆಗಿ. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ 2 ಶೇಡ್ ಇದೆ. ಸೊ ಹಾಗಾಗಿ ನನಗೆ ಪರ್ಸ್ನಲಿ, ಯಾಕಂದರೆ ಒಂದು ಆರ್ಟಿಸ್ಟ್ಗೆ ಬೇಕಾಗಿರೋ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇಯಿಂಗ್ ಬಗ್ಗೆ ಹೇಳಬೇಕಂತ ಅಂದರೆ ಎಲ್ಲರಿಗೂ ಲಾಸ್ಟ್ವರೆಗೂ ಎಂಡಿಂಗ್ವರೆಗೂ ಸಸ್ಪೆನ್ಸ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಸಿನಿಮಾ ಬಿಕಾಸ್ ಅವರು ಕನ್ನಡದವರಲ್ಲ, ಹೈದರಾಬಾದಿಂದ ಇಲ್ಲಿಗೆ ಬಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಅವರು ಎಷ್ಟೊಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ರು. ಐ ರಿಯಲಿ ಥಿಂಕ್ ಇವತ್ತು ಅವ್ರಿಗೆ ಆ ಖುಷಿ ಸಿಕ್ಕಿದೆ ಅಂತ. ಬಿಕಾಸ್ ಕನ್ನಡದಲ್ಲೇ ನಮ್ಗೆ ಗೊತ್ತು ಎಷ್ಟೋ ಸಿನಿಮಾಗಳು ಇವಾಗ ಬರ್ತಾ ಇಲ್ಲ, ಎಷ್ಟೋ ಸಿನಿಮಾ ಶೂಟಿಂಗ್ ಆಗಿದೆ, ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಅಂಥದ್ರಲ್ಲಿ ಯಾರೋ ಹೊರಗಿಂದ ಅವರು ಬಂದು ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡಿ ನಮ್ಗೆ ಇಷ್ಟೊಂದೆಲ್ಲ ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಪ್ರಾಯ ಇಟ್ಕೊಂಡಿದ್ದಾರಲ್ವ. ಸೊ ಆ ಒಂದು ಖುಷಿಗೆ ಥ್ಯಾಂಕ್ ಯು ಸೋ ಮಚ್ ಇಂದ್ರ ಅವರೇ. ಆ್ಯಂಡ್ ಇಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಆ್ಯಕ್ಚುಲಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಕೂಡ ಆ್ಯಂಡ್ ಸಿಂಗರ್ ಕೂಡ. ಈ ಸಿನಿಮಾದಲ್ಲಿ ಅವ್ರು ಹಾಡು ಕೂಡ ಹಾಡಿದ್ದಾರೆ. ಆ್ಯಂಡ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲರೂ ಇಡೀ ಥಿಯೇಟರಲ್ಲಿ ಎಲ್ಲರೂ ಕುಣಿದಾಡ್ಬಿಟ್ಟಿದ್ದಾರೆ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೋಡಿ. ಆ್ಯಂಡ್ ಈಸ್ ಅ ವೆರಿ ಬಿಗ್ ಅಪ್ಪು ಸರ್ ಫ್ಯಾನ್. ಹಾಗಾಗಿ ಅವರು ಐ ಥಿಂಕ್ ಅದನ್ನೇ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹಾಡು ಕೂಡ ಅವರೇ ಹಾಡಿದ್ದಾರೆ. ಆನ್ ದ ಹೋಲ್ ಎಲ್ಲ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಶೋಗೆ. ಆ್ಯಂಡ್ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದಲ್ಲಿ ನನಗೆ ನಮ್ಮ ನಿರ್ದೇಶಕರು ಬಂದು ನನಗೆ ಅವಕಾಶ ಮಾಡಿಕೊಟ್ರು. ಇದರಲ್ಲಿ ತಂದೆ ಪಾತ್ರ ನಾನು ಮಾಡಿದ್ದೀನಿ. ನನಗೆ ಭಾಳ ಸಂತೋಷ ಆಯಿತು. ಚೆನ್ನಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರೆ ನನಗೆ ಅಭಿನಯ ಮಾಡಿದ್ದೀನಿ ಚೆನ್ನಾಗಿ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲರೂ ತುಂಬ ರೆಸ್ಪಾನ್ಸ್ ಕೊಟ್ಟರು, ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಈ ಚಿತ್ರದ ಬಗ್ಗೆ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂತಂದರೆ ಇದರಲ್ಲಿ ಕತೆ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಸಮಾಜದಲ್ಲಿ ಈ ಏನು ಒಂದು ಜಾತಿ ಪದ್ಧತಿ ಏನಿದೆ, ಈ ಜಾತಿ ಪದ್ಧತಿ ಹೋಗಬೇಕು. ಈ ಜಾತಿಯಿಂದ ಸಮಾಜದಲ್ಲಿ ಪರಿಣಾಮಗಳಾಗ್ತವೆ. ಮತ್ತು ಏನಂದರೆ ಪ್ರೀತಿನೇ ದೊಡ್ಡದು, ಜಾತಿ ದೊಡ್ಡದಲ್ಲ. ಜಾತಿಯಿಂದ ಸಮಾಜ ಹಾಳಾಗೋಗುತ್ತೆ. ಆದರೆ ಪ್ರೀತಿಯಿಂದ ಪ್ರತಿಯೊಬ್ಬರ ಬಾಂಧವ್ಯ ಸಂಬಂಧಗಳು ಉಳಿಯುತ್ತೆ. ಇದರಲ್ಲಿ ಹೀರೋ ಮತ್ತು ಹೀರೋಯಿನ್ಸ್ ಒಂದು ಕತೆ ಏನಿದೆ, ಕತೆ ಭಾಳ ತುಂಬ ಚೆನ್ನಾಗಿದೆ. ಇದರಲ್ಲಿ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಡುಗಳು ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ತುಂಬ ಹೊಸಬರಾದರೂ ಸುತ್ತ ಒಂದು 20-30 ಪಿಕ್ಚರ್ ಮಾಡಿರೋಂಥ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ಸ್ ಅಷ್ಟು ಇಬ್ಬರು ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ರೆಸ್ಪಾನ್ಸ್ ಬರ್ತಾ ಇದೆ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ಇವಾಗ ಅದೇ ರಿವ್ಯೂ ಮಾಡ್ತಾ ಇದ್ದಾರೆ. ಹಾಂ ಸರ್. ಆಮೇಲೆ ಆಂಧ್ರ ತೆಲಂಗಾಣ 2 ಸ್ಟೇಟಲ್ಲಿ ಅಟ್ ಎ ಟೈಮ್ ರಿಲೀಸ್ ಮಾಡಿದ್ದಾರೆ, ಕರ್ನಾಟಕ ಸೇರಿ. ಅಲ್ಲಿನೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಸರ್. ಅಂದರೆ ನಾವೇನಂದರೆ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಮಾಡಿರೋದು. ಹೊಸ ಟೀಮು, ಮೇಡಮ್ ಸೀನಿಯರ್ ಇದ್ದಾರೆ, ಇನ್ನು ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಬಿಟ್ಟರೆ ನಾವು ಡೈರೆಕ್ಟರ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ತುಂಬ ಹೊಸಬ್ರು ನಾವು. ನಮ್ಮ ಹೊಸಬ್ರಿಗೆ ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿರೋದು ತುಂಬ ಖುಷಿ ಆಗ್ತಾಯಿದೆ ನನಗೆ. ಇದು ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಆಗುತ್ತೆ. ನಾಳೆಯಿಂದ ಥಿಯೇಟ್ರ್ ಎಕ್ಸ್ಟೆಂಡ್ ಕೂಡ ಆಗೋ ಸಾಧ್ಯತೆ ಇದೆ. ಇವಾಗ ಡಿಸ್ಟ್ರಿಬ್ಯೂಟರ್ ಮಾತಾಡಿದ್ರು, ಅದಕ್ಕೆ ನೋಡೋಣ ಸರ್. ಎಲ್ಲ ಕನ್ನಡಿಗರ ಪ್ರೀತಿ ಹೆಂಗಿರುತ್ತೋ ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ಓವರ್ ಕರ್ನಾಟಕ, ಸಮಸ್ತ ಜನತೆಗೆ ಕರ್ನಾಟಕ ಶುಭಾಶಯಗಳು. ನನ್ನ ಹೆಸರು ಶ್ರೀಯೇಂದ್ರ. ನನ್ನ ಫಸ್ಟ್ ಮೂವಿ ಕನ್ನಡದಲ್ಲಿ ಅನಾಥ ಮಾಡಿದ್ದೀನಿ. ಸಪೋರ್ಟ್ ಮಾಡಿದಿರಿ. ಪ್ಲೀಸ್ ಸಮಸ್ತ ಯಾವತ್ ಕರ್ನಾಟಕ ಸಮಸ್ತ ಜನರಲ್ಲಿ ಶುಭಾಶಯಗಳು. ಮೈ ಸೆಂಟಿಮೆಂಟಲ್
ಅಂದರೆ ಸರ್ ಇನ್ನೊಂದು ಮ್ಯಾಟ್ರ್ ಏನಂದರೆ ಅವ್ರದ್ದು ಫೋರ್ತ್ ತಲೆಮಾರು ಕರ್ನಾಟಕದವ್ರಂತೆ ಹಳಿಬೀಡವ್ರಂತೆ ಅವರು ಫ್ಯಾಮಿಲಿ. Yes. ಇಲ್ಲಿಂದ ಅಲ್ಲಿ ವರಾಂಗಲ್ಗೆ ವಲಸೆ ಹೋಗಿ ಅಲ್ಲಿದ್ದಾರೆ ಇವಾಗ. ಸ್ವಲ್ಪ ದಿನ ತೆಲುಗು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್, ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಇವಾಗ ಕನ್ನಡದಲ್ಲಿ ಬಂದು ಅದೊಂದು ಫಸ್ಟ್ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತಾ ಇರೋ ಸಿನಿಮಾ ಕನ್ನಡದಲ್ಲೇ ಬರಲಿ ಅನ್ನೋ ಒಂದು ಉದ್ದೇಶ ಕನ್ನಡದಲ್ಲಿ ಬಂದು ಒಂದು ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ, ಅದೊಂದು ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ ಇಂದ್ರ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸರ್ ನಾನು ಬೇಸಿಕಲಿ ಬಂದು ಬಿಜಾಪುರ ಡಿಸ್ಟಿಕ್ಕು ಇಂಡಿ ತಾಲೂಕವನು. ಅಲ್ಲಿಂದ ಬಂದು ಸುಮಾರು ಒಂದು 6-7 ವರ್ಷದಿಂದ ಸಿನಿಮಾ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆವಾಗ ನೆಕ್ಸ್ಟು 2 ವರ್ಷ ಆದಮೇಲೆ ಇಂದ್ರ ಸರ್ ಪರಿಚಯ ಆಯಿತು ನಮಗೆ. ಆವಾಗಿಂದ ಒಂದು 5-6 ವರ್ಷದಿಂದನೂ ತುಂಬ ಕಷ್ಟ ಬಿದ್ದು ಈ ಸಿನಿಮಾ ಮೇಲೆ ವರ್ಕ್ ಮಾಡಿದ್ದೀವಿ. ಅಂದರೆ ಸ್ವಲ್ಪ ಫಿನಾನ್ಷಿಯಲ್ ಇಶ್ಯೂ ಇರೋದ್ರಿಂದ ಡಿಲೇ ಆಯಿತು ಲೇಟ್ ರಿಲೀಸ್ ಮಾಡೋದು. ಇವಾಗ ಒಂದು ಲೆವೆಲಿಗೆ ಬಂದಿದೆ ಸಿನಿಮಾ, ರೆಸ್ಪಾನ್ಸು ಚೆನ್ನಾಗಿದೆ. ಆಮೇಲೆ ಕಂಟೆಂಟ್ ಬಗ್ಗೆ ಹೇಳೋದಂದರೆ ಸರ್, ಇದು ಕ್ಯಾಸ್ಟಿಸಮ್ ಬಗ್ಗೆ ಮಾಡಿರುವಂಥ ಕಂಟೆಂಟು. ಅದು ಆ್ಯಕ್ಚುಲಿ ನನ್ನ ಲೈಫಲ್ಲೂ ಆಗಿತ್ತು ಮೇಡಮ್. ಆ್ಯಕ್ಚುಲಿ ನಾನು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು. ಅದರಿಂದ ಫ್ಯಾಮಿಲಿ ರೆಸ್ಪಾನ್ಸ್ ಹೆಂಗಿರುತ್ತೆ, ಸೊಸೈಟಿಲಿ ಹೆಂಗಿರುತ್ತೆ, ಜನಗಳು ಹೆಂಗಿರ್ತಾರೆ, ಹೆಂಗೆ ಮಾತಾಡ್ತಾರೆ ಅನ್ನೋದನ್ನು ನಾನು ತುಂಬ ಅನುಭವಿಸಿದ್ದೀನಿ. ಅದೇ ಥರ ಕಂಟೆಂಟು ನನ್ನ ಲೈಫ್ಗೆ ಸಿಮಿಲರ್ ಆಗಿ ಸಿಂಕ್ ಆಗೋಂಥ ಒಂದು ಕಂಟೆಂಟು ಈ ಅನಾಥದಲ್ಲಿದೆ. ಅದು ತುಂಬ ಜನರಿಗೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅಂದರೆ ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಇಷ್ಟೊಂದು ಡೆವಲಪ್ಡ್ ವರ್ಷನಲ್ಲಿ ನಾವು ಇದ್ದೀವಿ ಅಂದ್ರೂ ಇನ್ನೂ ಅದು ಆ ಕ್ಯಾಸ್ಟ್ ಅನ್ನೋದು ಯಾಕೆ ಬರುತ್ತೆ ಏನು ಅದ್ರ ಬಗ್ಗೆ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಂದು ಜಾತಿ, ಆ ಜಾತಿ, ಈ ಜಾತಿ ಅಂತ ಅದು ಇನ್ನೂ ಇದ್ದೇ ಇದೆ ನಮ್ಮ ಸೊಸೈಟಿಲಿ. ಅದೊಂದು ಹೋಗಬೇಕು ಅನ್ನೋದೇ ನನ್ನ ಆಸೆ ಸರ್. ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.